ಯಾವ್ದು ಡ್ಯೂಟಿನೇ ಬರ್ತಾ ಇಲ್ವಲ್ಲಪ್ಪ. ಓ ಬ್ರೋಸ್, ಹಲೋ ಹಲೋ, ಹೇಳು ಗುರು. ಗುರು ನಾನು ಇಲ್ಲೇ ಡ್ಯೂಟಿ, ಆನ್ ಡ್ಯೂಟಿ. ಸರಿ ಗುರು, ಉಮೇಶ್ ಅಣ್ಣ ನಾನು ರೈಲ್ ನಲ್ಲಿ ಇದ್ರೆ ಕಾಲ್ ಪ್ರೆಸ್ ಆಗ್ತಾರೆ. ಹಾಕಪ್ಪ, ಮಾತಾಡೋಣ. ಉಮೇಶ್ ಅಣ್ಣ ಬಂದ್ರು ನೋಡೋಣ. ಓ ಅಣ್ಣ, ಹೇಳೋಣ. ಎಲ್ಲ ಎಲ್ಲಿದ್ದೀರಿ ಗುರು? ನಾನ್ ಆನ್ ಡ್ಯೂಟಿ ಇದೀನಿ ಗುರು. ಹೇಳು, ಎಲ್ಲಿದ್ದೆ ನೀನು? ಹೆಂಗಿದ್ರು? ಇಲ್ಲ ಅಪ್ರೂಪ್ ಆಗ್ಬಿಟ್ರಲ್ಲ, ನಾನು ಏರಿಯಾದಲ್ಲೇ ಇದೀನಿ. ಹೌದಾ? ಎಲ್ಲಪ್ಪ ನೀವು ಅಪರೂಪ ಅಂತ ಹೇಳ್ತೀರಾ, ಯಾವಾಗ ಸಿಗಲ್ಲ, ಮಾಡಲ್ಲ, ಏನಿಲ್ಲ. ಇಲ್ಲ ಬೆಂಗಳೂರಲ್ಲಿ ಒಂದೇ, ಬೆಂಗಳೂರಲ್ಲೇ ಇತ್ತು. ಆ ಎಲ್ಲರೂ ಬೆಂಗಳೂರಲ್ಲೇ ಇದ್ದು, ಒಬ್ಬರು ಮೂಲೆ ಸೇರ್ಕೊಂಡ್ಬಿಟ್ಟು ಅಪ್ರೂಪ್ ಆಗ್ಬಿಟ್ರಲ್ವ. ಇಲ್ಲಾಂದ್ರೆ ಹೆಂಗು? ಬಾರಪ್ಪ, ಮೀಟ್ ಆಗೋಣ. ಸರಿ, ಅದೇ ನಾನು ಮೋಹನ್ ಅದೇ ಮಾತಾಡ್ತಿದ್ದು. ಸರಿ, ಯಾವ ಮೀಟ್ ಆಗೋಣ ಅಂತ? ಅದೇ ನಾಳೆ ಬೆಳಿಗ್ಗೆ ಸಿಗೋಣ ಅಂತ, ಮಾಮೂಲಿ ಅಡ್ಡದಲ್ಲಿ. ಮಾಮೂಲಿ ಅಡ್ಡನಾ? ಸರಿ ಬೆಳಿಗ್ಗೆ. ಸರಿ, ಆಯ್ತು, ನಮ್ ಬರ್ತೀನಿ ಬಾ. ಓಕೆ, ಆಯ್ತು ಹಂಗಾರೆ ಬರ್ತೀವಿ. ನಾನು ಬರ್ತೀನಿ, ಮೋಹನ್ ಬರ್ತೀನಿ. ಸರಿ ಬ್ರೋ, ಆಯ್ತು, ಸಿಗೋಣ ಬಾ. ಓಕೆ ಗೆಳೆಯ. ಓಕೆ ಗೆಳೆಯ, ಬಾಯ್. ನಮ್ಮ ಫ್ರೆಂಡ್ಸ್ ಬರ್ಡೇ ತಗೋ ಹೆಂಗೆ ಅಂತಂದರೆ ರೆಡಿನೇ ಆಗಲ್ಲ, ನಮಗೂ ರೆಡಿ ಆಗಕ್ಕೆ ಫೋನ್ ಮಾಡಲ್ಲ. ಹೇಳೋದೇನಂತಂದರೆ ಏಯ್ ಫಸ್ಟು ನೀನು ರೆಡಿ ಆಗೋ ಅಂತ. ಆದರೆ ಯಾವಾಗಲೂ ಅವರು ರೆಡಿ ಆಗೋದು ಇಲ್ಲ, ಫೋನ್ ಮಾಡಿ ರೆಡಿ ಬಾ ಅಂತಲೂ ಹೇಳೋದಿಲ್ಲ. ಯಾವಾಗಲೂ ಫಸ್ಟು ನೀನು ರೆಡಿ ಆಗೋ, ಅದಾದಮೇಲೆ ನಮಗೆ ಫೋನ್ ಮಾಡೋ, ನಾವು ರೆಡಿ ಆಯ್ತೀವಿ ಅಂತಾರೆ. ಯಾರು ಕೂಡ ಎಲ್ಲರೂ ರೆಡಿ ಬರೋಣ ಅಂತ ಅಂದ್ಬಿಟ್ಟು ಇವತ್ತವರೆಗೂ ಹೇಳಿಲ್ಲ, ಇನ್ನು ಮುಂದಕ್ಕೂ ಅವ್ರ ಬಾಯಲ್ಲಿ ಬರಲ್ಲ. ಹಂಗಂತ ನೀವು ಏನೋ ತಿಳ್ಕೊತಾ ಇದ್ದೀರಾ ಇವರು ಯೂಸ್ಲೆಸ್ ನನ್ನ ಮಕ್ಕಳು, ಟೈಮ್ ಸೇಲ್ಸ್ ಇಲ್ಲ ಅಂತ. ಆ ಥರ ಏನಿಲ್ಲ. ನಮ್ಮ ಲೈಫಲ್ಲಿ ನಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೀವಿ. ಈ ಶಾರ್ಟ್ ಮೂವಿನಲ್ಲಿ ಬಂದು ನಿಮಗೆ ನಮ್ಮ ಫ್ರೆಂಡ್ಶಿಪ್ಪಿನ ಒಂದು ಸಣ್ಣ ಜರ್ನಿನ ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತಿದ್ದೀವಿ. ನಿಮ್ಮೆಲ್ಲರಿಗೂ ನಮ್ಮ ಫ್ರೆಂಡ್ಶಿಪ್ ಜರ್ನಿಗೆ ಸುಸ್ವಾಗತ. ಹಲೋ ಗುರು, ಎಲ್ಲಿದೆ ಗುರು? ನಾನು ಹೊರಟೆ, ಮನೆ ಬಿಟ್ಟಿದ್ದೀನಿ. ಈಗ ರೆಡಿ ಆಗಿ ಹೊಣ್ತಾ ಇದ್ದೀನಿ ಗುರು. ಸರಿ ಆಯ್ತು, ಮನೆ ಹತ್ರನೇ ಬರ್ತೀನಿ ಬಾ. ಓಕೆಪ್ಪ. ಮೇಲೆ ರೂಮ್ ಬರಲ್ಲ, ಬೇಗ ನೀನೇ ಕೆಳಗೆ ಬಾ. ಬರ್ತಾ ಇದ್ದೀನಿ ಗುರು, ಈಗ ಡೋರ್ ಹಾಕೊಂಡು ಕೆಳಗಡೆ ಬರ್ತಾ ಇದ್ದೀನಿ. ಬಂದೆ ಗುರು. ಹಾಯ್ ಬ್ರೋ. ಹಾಯ್ ಬ್ರೋ. ಸಮಾಚಾರ? ಅತ್ತ ಅವಾಗಲೇ ಟೈಮ್ ಆಯ್ತಾ ಆಲ್ರೆಡಿ? ಹೋಗೋಣ ಬಾ ಗುರು, ಟೈಮ್ ಆಯ್ತು, ಹೋಗೋಣ. ಫೋನ್ ಮಾಡಿದ್ದ ಅವನಿಗೆ? ಬರ್ತಾ ಇದ್ದಾನೆ ಗುರು. ಇರೋ ಅವ್ನಿಗೊಂದು ಕಾಲ್ ಹಾಕಣ. ಓಕೆ ಗುರು, ಓಕೆ. ಕಾಲ್ ಮಾಡು ಬ್ರೋ ಅವನಿಗೆ. ಸರಿ ಗುರು, ಒಂದು ನಿಮಿಷ ಹಾಕು, ಕಾಲ್ ಹಾಕು, ಎಲ್ಲವನೇ ನೋಡೋಣ. ಅವನು ಯಾವಾಗ್ಲೂ ಲೇಟ್ ಆಗಿ ಬರೋದು. ಹೌದೌದು, ಕಾಲ್ ಬರ್ತಿರ್ತಾರೆ, ಚೆಕ್ ಮಾಡ್ತೀನಿ. ಎಲ್ಲಿ ಬರ್ತೀನಂತ ಬ್ರೋ ಅವನು? ಇಲ್ಲೇ ಬರ್ತಾ ಇದಾರೆ ಗುರು, ಕೋರ್ಮಂಗ ಬರ್ತಾ ಇದಾರೆ. ನಡಿ ಗುರು, ಹೋಗಿ ಮೀಟ್ ಮಾಡೋಣ. ಯಾರೋ ಫೋನ್ ಮಾಡ್ತಿದ್ರಿ, ನೋಡೋಣ. ಓ ಬಲ್ಲು. ಹಲೋ, ಎಲ್ಲಿದ್ಯಾ ಗುರು? ಗುರು ಬರ್ತಾ ಇದ್ದೀನಿ, ಅಂದಿವೆ. ಎಷ್ಟೊತ್ತು? ಇನ್ನು 5 ನಿಮಿಷ ಅಲ್ಲಿ ಇರ್ತೀನಿ ಕರೆಕ್ಟ್ ಆಗಿ. ಸರಿ, ಓಕೆ, ಬಾ ಬಾ ಬಾ, ಬೇಗ ಬಾ. ಓಕೆ ಓಕೆ, ಆಯ್ತು ಬ್ರೋ. ಇಲ್ಲ ಗುರು, ಅವನು ಇನ್ನು 5 ನಿಮಿಷ ಬರ್ತೀನಿ ಅಂತಂದ. ನೋಡಂತೇಳಿ ಇಲ್ಲೇ ವೇಟ್ ಮಾಡೋಣ. ಯಾವಾಗ ನೋಡಿದ್ರು ಟೈಮ್ ಸೆನ್ಸ್ ಇಲ್ಲ ಅವ್ನಿಗೆ. ಯಾವಾಗ ನೋಡ್ರು ಲೇಟು. ಏನ್ ಮಾಡಕ್ ಆಗಲ್ಲ, ವೇಟ್ ಮಾಡೋಣ ಬಾ. ಆಮೇಲೆ ಏನ್ ಸಮಾಚಾರ? ಹೇಳು ಗುರು ಏನ್ ಸಮಾಚಾರ? ಹೆಂಗ್ ನಡೀತಾ ಇದೆ ಕೆಲಸ ಕಾರ್ಯ? ಆಸ್ ಯೂಸಲ್ ನಡೀತಾನೆ ಇದೆ ಲೈಫು. ಸೊ ಹಂಗಾಗಿ ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬಾ ದಿನ ಆಯ್ತು, ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಹಾಯ್ ಬ್ರೋ. ಬ್ರೋ ಆನ್ ಟೈಮ್ ಇವತ್ತು. ನಾವ್ ಗೊತ್ತಲ್ಲ, ಮಂಡ್ಯದವರು. ನೀವ್ ಗೊತ್ತು ಗುರು, 15 ವರ್ಷ ನೋಡಿದೀನಿ ನೀವು ಆನ್ ಟೈಮ್ ಬರೋದ. ನೋಡಿದೀನಪ್ಪ, ನೋಡಿದೀವಿ. ಆಮೇಲೆ ಏನ್ ಸಮಾಚಾರ? ಹೇಳ್ಬೇಕು ಬೈ. ತುಂಬಾ ದಿನ ಆಯ್ತು ಸಿಕ್ಕಿ. ಹೌದು, ಬನ್ನಿ. ಇತ್ತೀಚೆಗಂತೂ ಸಿಗೋದೇ ಇಲ್ವಲ್ರು? ನೀವೇ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಫುಲ್ ಬಿಸಿ ಆಗ್ಬಿಟ್ಟಿದ್ರ ಇಬ್ರು, ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ರ. ನಿಮ್ಮಷ್ಟು ಬಿಸಿ ಇಲ್ಲ ಬಿಡ್ರಪ್ಪ ನೀವು. ಆಫೀಸರ್ ನಮ್ದೇ ಬಿಡ್ರಪ್ಪ, ನಾವೇನು ಆಟೋ ಡ್ರೈವರ್ಗಳು. ಅಪರೂಪಕ್ಕೆ ಸಿಕ್ಕಿದ್ವಿ, ಟೀ ಕಾಫಿ ಕುಡ್ಕೊಂಡು ಮಾತಾಡೋಣ ಬರ್ರೋ. ಅಪರೂಪಕ್ಕೆ ಸಿಕ್ಕಿದ್ವಿ, ಟೀ ಕಾಫಿ ಅನ್ನು ಬರ್ರೋ, ಪಾರ್ಟಿ ಮಾಡ್ಕೊಂಡು ಮಾತಾಡೋಣ. ಸುಮ್ನೆ ಗುರು, ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಐತೆ ನನಗೆ, ಡ್ಯೂಟಿಗೆ ಹೋಗ್ಬೇಕು.
ನೀನೇನು ಪಾರ್ಟಿ ಮಾಡೋಣ ಅಂತೀಯಲ್ಲೋ. ಏ ಬರ್ರೋ ಫಸ್ಟ್ ಟೀ ಕುಡಿತಾ ಡಿಸೈಡ್ ಮಾಡೋಣಂತೆ. ಓಕೆ ಗುರು, ಬಾ ಗುರು, ಟೀ ಕುಡ್ಕೊಂಡೆ ಮಾತಾಡೋಣ. ಬಾ ಗುರು, ಕೆಫೆಗೆ ಹೋಗೋಣ. ಸರಿ ಬರೋ, ನನ್ನ ಆಟೋನಲ್ಲೇ ಹೋಗೋಣ. ಸರಿ ಬಾ ಗುರು. ಸರಿ ಬಾ. ಏನ್ರೋ ಇಷ್ಟು ಬಿಸಿ ಆಗ್ಬಿಟ್ರೆ ಇಬ್ರು ಲೈಫಲ್ಲಿ ಹೆಂಗ್ರೋ? ಇವತ್ತು ರಜಾ ಹಾಕ್ರೋ ಫಿಲಮ್ ಹೋಗಲ್ಲ ಇಬ್ರು ಮುಚ್ಕೊಂಡು. ಸಿನಿಮಾಗೆ ಏನ್ ಗುರು, ಬಾ ಗುರು, ಫೋರಮ್ ಅಲ್ಲಿ ಹೋಗಿ ಅಲ್ಲಿ ತುಂಬಾ ಹಳೆ ನೆನಪುಗಳಿದೆ, ಅದನ್ನೆಲ್ಲ ಹಾಗೆ ರಿವೈಸ್ ಮಾಡ್ಕೊಂಡು ನೆನಪು ಮಾಡ್ಕೊಂತಾ ಇರೋಣ. ಏನೋ ಇಷ್ಟೊತ್ತು ಈ ತರದು ಕೊಡಕ್ಕೆ ಲೇಟ್ ಮಾಡ್ಬಿಟ್ಟ ಗುರು, ಅದಕ್ಕೆ. ಇಲ್ಲಿ ಬೇರೆ ಕಡೆನೆ ಹೋಗಿದ್ರ ಆಗೋದು. ಅಪ್ಪ ನಿಮ್ದೇನು ಹಾಗೆ ಹೋಗದಂಗ ಐತಲ್ಲೋ. ಇಲ್ಲ ಸ್ವಲ್ಪ ಆಯ್ತಾ ಕುಡಿತಾ ಇತ್ತು ತಗೋ. ಏನ್ ಡಿಸೈಡ್ ಮಾಡಿದ್ರಪ್ಪ? ಈಗೇನ್ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಫೋರಮ್ ಮಾಲ್ಗೆ. ಫೋರಮ್ ಮಾಲ್ಗೆ ಹೋಗಿದ್ ಬರ ನೋಡಿ. ನಡೀರಿ ಮತ್ತೆ. ನೀನು ಒಡೆಯಂತಾರ. ಹಂಗ ಹಿಂಗ ರಜಾ ಹಾಕ್ಬಿಟ್ಟು ಮಾಲಕ್ ಕರ್ಕೊಂಡ್ ಬಂದ್ಬಿಡ ನೀನು. ಬ್ಯಾಗಳೆಯ ಫ್ರೆಂಡ್ಶಿಪ್ ಇಂತ ಹೆಚ್ಚ. ಗುರು ಹೆಂಗಿದೆಯಾ, ಏನ್ ಸಮಾಚಾರ, ಏನ್ ವಿಶೇಷ? ಚೆನ್ನಾಗಿದ್ದೀನಿ ಗುರು, ನಡೀತಾ ಐತೆ ಜೀವನ. ನಿಮ್ಮಂತ ಫ್ರೆಂಡ್ಸ್ ಗಳು ಸಿಕ್ಕವ್ರೆ, ಜೀವನ ಇನ್ನೂ ಖುಷಿಯಾಗಿ ಓಡ್ತೈತೆ. ಇನ್ನೇನ್ ಬೇಕು ಗುರು? ಬ್ರೋ ಈ ಮಾಲ್ ನೋಡ್ತಾ ಇದ್ರೆ ಹಳೆ ನೆನಪುಗಳೆಲ್ಲ ಹಂಗೆ ಎದ್ದು ಕಣ್ ಮುಂದೆನೆ ಬಂದಂಗ ಆಗುತ್ತಲ್ಲ ಬ್ರೋ. ಹೌದು ಗುರು, 2010 ಅಲ್ಲಿ ಇಲ್ಲಿ ಓಡಾಡ್ತಿದ್ದು, ಈ ಜಾಗದಲ್ಲಿ ಕೂಡ್ತಿದ್ದು, ಇಲ್ಲಿ ಓಡಾಡ್ತಿದ್ದು, ಇಲ್ಲಿ ಬಂದಿದ್ದು, ಫೋಟೋ ತೆಗ್ಸತಿದ್ದು. ಅವಾಗ ಏನ್ ಮಾಡಿದ್ರು ಕಮ್ಮಿ ಅಂದ್ರು ತಿಂಗಳಿಗೆ 3 ಸಲ ಬರ್ತಿದ್ದೋ ಈ ಮಾಲ್ಗೆ ನಾವು. ರಕ್ತ ಸಂಬಂಧಗಳ ಮೀರಿದ ಬಂಧವಿದು. ಹೆಂಗಿತ್ತು ಗುರು ಅವಾಗ ಲೈಫು? ಇವಾಗ ಬಿಸಿ ಬಿಸಿ ಬಿಸಿ. ನಮ್ ಗೆಳೆಯ ಸಣ್ಣಕ್ಕಿದ್ದ, ಇದು ಅಪ್ಪ ಆಗ್ಬಿಟ್ಟ ಅವ್ನು ತಬ್ಬಾಗೈತೆ. ಎಲ್ಲ ನಿಮ್ಮ ಆಶೀರ್ವಾದ ಗುರು, ನಿಮ್ಮ ಆಶೀರ್ವಾದ. ತಿಂತ ಇದೆಯಲ್ಲ ಹುಡುಗ. ಓಕೆ ಬ್ರೋ, ಇವತ್ತಂತೂ ಫುಲ್ ಜಾಲಿಯಾಗಿತ್ತು ದಿವಸ, ಏನಂತೀರಾ? ಫುಲ್ ಜಾಲಿ ಜಾಲಿ ಜಾಲಿ. ಸಮಾಧಾನನಾ? ನೀನ್ ಬೇರೆ ಹೇಳ್ತಿದ್ದೆ ಸಿಗಲ್ಲ ಮಾಡಲ್ಲ ಅಂತ ಅನ್ಬಿಟ್ಟು. ಹಳೆ ನೆನಪಿನೆಲ್ಲ ಮೆಲ್ಕ್ ಹಾಕಿ ಇವತ್ತು ಫುಲ್ ಜಾಲಿ ಆಗೋಯ್ತು ಗುರು. ಬರೋ. ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬಾರಲ್ಲಿ. ಬರಪ್ಪ. ಬೇರೆ ಅಲ್ಲಿ ಇವತ್ತು ಇಡೀ ದಿನ ಅಂತೂ ನಿಮ್ ಜೊತೆನೆ ಆರಾಮಾಗಿ. ಆಮೇಲೆ ಏನ್ ಸಮಾಚಾರ ಬ್ರೋ? ಹೇಳು ಗುರು. ಇವತ್ತಂತೂ ಫುಲ್ ರಿವೈವ್, ಒಂಥರ ಫ್ರೆಶ್ ಆಗ್ಬಿಟ್ವಿ. ಮೈಂಡ್ ರಿಫ್ರೆಶ್ ಹಾಗೆ ಅದ್ರ ಜೊತೆಗೆ ನಮ್ಮ 15 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಹೆಂಗ್ ಕಳೆದೈತೆ ಗುರು. ಮುಂತರ ಚೈಲ್ಡ್ನೆಸ್ ಅಲ್ಲೇ ಇದ್ವಿ, ಇವತ್ತು ಕೂಡ ಚೈಲ್ಡ್ನೆಸ್ ಅಲ್ಲೇ ಇದೀವಲ್ಲೋ. ಏನಂತ ಇದ್ವಿ? ಓಕೆ ಸತ್ಯ ಅದು. ಸ್ನೇಹ ಈ ಉಳಿಲಿಕ್ಕೆ ನಂಬಿಕೆ ಜೊತೆ ನಮ್ ಚೈಲ್ಡ್ನೆಸ್ ಕಾರಣ ಆಗೈತೆ. ಯಾಕೆಂದ್ರೆ ಈ ಚೈಲ್ಡ್ನೆಸ್ ಇಲ್ಲ ಅಂದಿದ್ರೆ ನಮ್ದು ಇಷ್ಟು ಕ್ಲೋಸ್ ಆಗ್ತಿರ್ಲಿಲ್ಲ. ಆಮೇಲೆ ಎಷ್ಟೋ ಫ್ರೆಂಡ್ಶಿಪ್ ನಾವು ನೋಡಿದೀವಿ, 3 ತಿಂಗಳು 6 ತಿಂಗಳಿಗೆಲ್ಲ ಕಿತ್ತೋಗಿರೋ ಫ್ರೆಂಡ್ಶಿಪ್ ನೋಡಿದೀವಿ. ಕೆಲವೊಂದು 60 ವರ್ಷ ಆದ್ರೂ ಜೀವಂತವಾಗಿರೋ ಸ್ನೇಹನೂ ನೋಡಿದೀವಿ. ಖಂಡಿತ ಖಂಡಿತ. ಅಲ್ಲ ಗೆಳೆಯ, ತಿಂಗಳ ಪೂರ್ತಿ ಕೆಲಸ, ಪ್ರೆಷರು, ವರ್ಕು, ಇಷ್ಟೆಲ್ಲ ಟೆನ್ಷನ್ ಇದ್ರು ನಿಮ್ ಜೊತೆ ಸೇರಿ ಒಂದೇ ಸ್ಪೆಂಡ್ ಮಾಡಿದ್ರೆ ಬಾಡಿಲಿರೋ ಪೇನು, ತಲೆಲಿರೋ ಟೆನ್ಷನ್ ಎಲ್ಲ ಪೀಸ್ಫುಲ್ ಆಗಿ ಹೋಗುತ್ತೆ. ತುಂಬಾ ಖುಷಿ ಆಯ್ತು ಗೆಳೆಯ ಇವತ್ತು ಸಿಕ್ಕಿ, ನಮ್ಮ ಕಷ್ಟ ಸುಖ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಮ್ಮ ಗೆಳೆತನ ಸದಾ ನಾವು ಇರೋವರೆಗೂ ಹೀಗೆ ಇರುತ್ತೆ. Brother from another mother, my brother from another mother.